ಸೊ ಹಾಯ್ ಎಲ್ಲ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನೆನ್ನೆ ನಡೆದ RCB CSK ಮ್ಯಾಚು ಸೊ ಅನ್ಪ್ರಿಡಿಕ್ಟಬಲ್ ಮ್ಯಾಚ್ ಅಂತಲೇ ಹೇಳ್ಬೋದು. ನೆನ್ನೆ ಆಡಿರೋ ಮ್ಯಾಚಲ್ಲಿ ಸೊ ನಮಗೆ ಲಾಸ್ಟಿಗೇನೋ ಬೈಕ್ ಬರ್ಸ್ತಾರೆ ಅಂತ ಅಂತಾರಲ್ಲ, ಸೊ ನೆನ್ನೆ ಅದು ಯಾರ್ಯಾರು ರಿಯಲ್ ಆಗಿ ಕೂತ್ ಮ್ಯಾಚ್ ನೋಡಿರ್ತಾರೋ ಅವ್ರಿಗೆ ಗೊತ್ತಾಗಿರುತ್ತೆ. ಬನ್ನಿ ನಮ್ಮ RCB ಲೈನಪ್ಪಲ್ಲಿ ಏನಿತ್ತು, ಯಾವ ಥರ ಆಡಿದ್ರು ಅನ್ನೋದನ್ನ ನೋಡ್ತಾ ಬರೋಣ. ಸೊ ನಮ್ಮ ಸಾಲ್ಟ್ ಅವ್ರ ಜಾಗದಲ್ಲಿ ನೆನ್ನೆ ಕೂಡ ಜಾಕಪ್ ಅವ್ರು ಆಡಿದ್ದು. ಸೊ 33 ಬಾಲಿಗೆ 65 ರನ್ನು, ಸೂಪರ್ ಜಾಕಪ್ ಅವ್ರು ಆಡಿರೋದು. ಕೊಹ್ಲಿ ಅವರು ಕೂಡ 33 ಬಾಲಿಗೆ 62. ಸೊ ಅವರಿಬ್ರು ಹಾಫ್ ಸೆಂಚುರಿ ಮಾಡ್ಕೊಂಡು ಈಚೆ ಬಂದಿದ್ದಾರೆ. ಸೊ ನಮ್ಮ ಪಡಿಕಲ್ ರಜತ್ ಅವರು ಓಕೆ ಒಂದು ಲೆವೆಲ್ಗೆ ಆಡಿದ್ರು. ಬಟ್ ನಮ್ಮ ಬೌಲಿಂಗ್ ಲೈನಪ್ ಅಲ್ಲಿ ಸೊ ಲುಂಗಿ ನಿಗಡಿ ಅಂತ ಇದ್ದಾರಲ್ಲ, ಸೊ ಅವರು 3 ವಿಕೆಟ್ನ ತಗೊಂಡಿರೋದು ಬೌಲಿಂಗ್ ಲೈನಪ್ ಅಲ್ಲಿ. ಸೊ ನಮ್ಮ ಇನ್ನೇನು ನೀವು ಇನ್ನ ಬಂತು ಅಂದ್ರೆ ಕೊನೆ ಓವರ್ ಚಿನ್ನ ಗೋಲ್ಡನ್ ಓವರ್ ಅಂತ ಯಶ್ ದಯಾಲ್ ಅವ್ರು ಮಾಡಿರೋದು. ಸೊ ಆ ಓವರ್ ಅಲ್ಲಿ ನೀವು ನಾವು ಪ್ರಿಡಿಕ್ಟೇ ಮಾಡಿರಲಿಲ್ಲ. ಓವರ್ ಇನ್ ಕೇಸ್ ಏನೋ ಲಾಸ್ಟ್ ಓವರ್ ಅಲ್ಲಿ ಬ್ಯಾಟ್ 6-4ಗೆ ಹೋಗಿದ್ರೆ ಸೊ RCB ಮನೆಗೆ ಹೋಗ್ತಿತ್ತು. ಸೊ ಪ್ಲೇ ಆಫ್ಗೆ ನೆಕ್ಸ್ಟ್ ಮ್ಯಾಚಸ್ ಕೂಡ ಇತ್ತು ನಮ್ಗೆ ಇನ್ನ ವಿನ್ನಿಂಗ್ ಚಾನ್ಸಸ್ಗೆ. ಸೊ ನೆನ್ನೆ ಮ್ಯಾಚ್ ಏನು ಔಟ್ಸ್ಟ್ಯಾಂಡಿಂಗು. ಸೊ ನಮ್ಮ ಶೆಫರ್ಡ್ ಅವರು ನೆನ್ನೆ ನಿಜ ಮಾಡಿರೋಂಥ ಏನು ಬ್ಯಾಟಿಂಗ್ ಇದೆಯಲ್ಲ, ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ನಮ್ಮ RCB ಅವರು ನಮ್ಮ ಪಾಯಿಂಟ್ಸ್ ಏನು ಗೊತ್ತಾಗಲಿಲ್ಲ, ಸ್ಟ್ಯಾಟ್ಸ್ ಏನೋ ಸ್ಟಾರ್ಟಿಂಗು ಇಂದನೇ ರೋಮಿಯೋ ಶೆಫರ್ಡ್ನ ಅವ್ರು ಆಡಿಸಿದ್ರೆ ಸೊ ನಮ್ಮದು ಇನ್ನೂ ಬೇಗನೆ ನಾವು ರೀಚ್ ಆಗ್ಬೋದಿತ್ತು ಪಾಯಿಂಟ್ಸ್ ಟೇಬಲಲ್ಲಿ. ಸ್ವಲ್ಪ 3 ಮ್ಯಾಚಸ್ ಏನು ಲಾಸ್ ಆದ್ವಲ್ಲ, ಸೊ ಆ 3 ಮ್ಯಾಚಸಲ್ಲಿ ನಾವು ಬೇಗನೆ ರೀಚ್ ಆಗ್ಬೋದಿತ್ತು. ಬಟ್ ಏನೋ ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ RCB ಸೊ ಆಡಲಿಲ್ಲ. ನೆಕ್ಸ್ಟ್ ನಮ್ಮ CSK ಬ್ಯಾಟಿಂಗ್ ಲೈನಪ್ಪಲ್ಲಿ ಬರೋದಾದ್ರೆ ನಾನು ಹೇಳಿದ್ದು ನೆನ್ನೆ ಪ್ರಕಾರ ಬ್ರೇವಿಸು ಚೆನ್ನಾಗಿ ಆಡ್ತಾರೆ ಅಂತ. ಬರ್ತಿದ್ದಂಗೆನೆ ಡಕ್ಔಟ್ ಆಗಿರೋದು ಬ್ರೇವಿಸ್ ಅವರು. ಸೊ ಇವೆಲ್ಲ ನಾವು ಅನ್ಪ್ರಿಡಿಕ್ಟಬಲ್ CSK ಟೀಮಲ್ಲಿ. ಬಟ್ ನಾವು ಆಯುಷು ಮತ್ತು ನಾವು ಜಡೇಜಾ ನಾನು ಹೇಳಿರಲಿಲ್ಲ. ಬಟ್ ನೋಡಿ ಅವ್ರು ಬಂದು 48 ಬಾಲಿಗೆ 94 ರನ್ ಆಯುಷ್ ಅವ್ರು ಹೊಡೆದಿರೋದು. ಸೊ ಇದೇನು ಸುಮ್ಮನೆ ಈಸಿ ಅಂತಲ್ಲ. ಸೊ ನೆಕ್ಸ್ಟು ನಮ್ಮ ಜಡೇಜಾ ಅವರು 45 ಬಾಲಿಗೆ 77 ರನ್ನು. ಸೊ ಆಗೋ ವಿಕೆಟ್ ಆಗುತ್ತೆ, ಈಗ ವಿಕೆಟ್ ಹೋಗುತ್ತೆ ಅಂತ ಹೇಳ್ತಾ ಇದ್ವಿ. ಬಟ್ 77 ರನ್ ಅವರು ಸ್ಕೋರ್ ಮಾಡಿರೋದು. ನೆಕ್ಸ್ಟ್ ಅವ್ರು ಬೌಲಿಂಗ್ ಲೈನಪ್ಪಲ್ಲಿ ಬಂದರೆ ಜಡೇಜಾ ಮತ್ತು ನೂರ್ ಅಹ್ಮದ್ ಮತ್ತು ಪತಿರಾಣ. ಸೊ ಪತಿರಾಣ 3 ವಿಕೆಟ್ ಗುರು ತಗೊಂಡಿರೋದು RCB ಏನು ಸ್ಕ್ವಾಡ್ನ ಹೊಡೆದಾಕಿರೋದು ಇವರು. ಸೊ ನಮ್ಮ ಏನು ರಜತ್ ಪಡಿತರು ಮತ್ತು ನಾವು ಪಡಿಕಲ್ ಆಡ್ತಿದ್ರಲ್ಲ ಆ ಟೀಮ್ ಲೈನಪ್ಪಲ್ಲಿ ಹೊಡೆದಾಕಿರೋದು ಪತಿಶ್ರಣ ಮತ್ತು ನೂರ್ ಅಹ್ಮದ್ 1 ವಿಕೆಟ್ ತಗೊಂಡಿದ್ದಾರೆ. ಸೊ ಕಮಿಂಗ್ ಬ್ಯಾಕ್ ಅಂದರೆ RCB ಗೆದ್ದಿದೆ. ಸೊ ನೆನ್ನೆ CSK ಫ್ಯಾನ್ಸ್ಗೆಲ್ಲ ಬರ್ನಲ್ಲಿ ಇಕ್ಕಂಗೆ ಆಗಿರುತ್ತೆ. ಸೊ ಇಟ್ಸ್ ಓಕೆ, ಇಷ್ಟು ತೊಗೊಳ್ಳಿ, ನಾವು ಎಷ್ಟೋ ಸತಿ ಎಲ್ಲ ಆಗಿರುತ್ತೆ. ಸೊ ನಾವು ರಿಪೀಟ್ ಇದನ್ನು ಕೊಟ್ಟಿದ್ದೀವಿ. ಸೊ ಇನ್ನು ನಮ್ಮ RCBಲಿ ಏನೋ ಫಾಲ್ಟ್ಸ್ ಆಯಿತು ಅಂದರೆ ಮಿಸ್ಫೀಲ್ಡ್ ತುಂಬಾ ಕ್ಯಾಚಸ್ ನೋಡ್ಬೋದು. ನಾವು ಪ್ರಿಡಿಕ್ಟ್ ಪ್ರಕಾರ 3-4 ಕ್ಯಾಚಸ್ನ ಇವರು ಮಿಸ್ಫೀಲ್ಡ್ ಮಾಡಿ ಬಿಟ್ಟಿದ್ದಾರೆ. ಸೊ ಇನ್ನು ನೀವು ಪಾಯಿಂಟ್ಸ್ ಟೇಬಲ್ ಇಲ್ಲಿ ನೋಡ್ತಾ ಇರ್ಬೋದು, ಹಾಕಿದ್ದೀನಲ್ಲ, RCB ಫಸ್ಟಲ್ಲಿ ಇರೋದು, ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿರೋದು. ಇನ್ನು ಅಸಲಿ ಆಟ ಶುರು RCB. ಇನ್ನು ಬರೋ ಮ್ಯಾಚಸ್ಸು ಸೊ ಮಿಸ್ ಮಾಡೋಕೆ ಹೋಗ್ಬಿಡಿ. ಇಲ್ಲಿ ತನಕ ನೀವು RCB ಮ್ಯಾಚ್ ಏನೋ ಈಗ ನೋಡ್ತಿದ್ರೆ ಇನ್ನು ಬರೋ RCB ಮ್ಯಾಚಸ್ ಎಲ್ಲ ಕೂತೆ ನೋಡಬೇಕು. ಸೊ ನಮ್ಮ ಶೆಫರ್ಡ್ ಅವರು ನೆನ್ನೆ ದೇವರು RCB ಟೀಮಲ್ಲಿ ಯಾರ್ಯಾರಪ್ಪ ಅಂದರೆ ಶೆಫರ್ಡ್ ಮತ್ತು ಯಶ್ ದಯಾಲು. ನೆನ್ನೆ ಮ್ಯಾನ್ ಆಫ್ ದಿ ಮ್ಯಾಚಸ್ಸಲ್ಲಿ ಇಬ್ಬರು ಮಿಂಚಿರೋದು. ಕೊನೆ ಓವರಲ್ಲಿ ಅವರು ಓವರ್ನ ಕಂಟ್ರೋಲ್ ಮಾಡಿದ್ದು ಮತ್ತು ನಮ್ಮ ಶೆಫರ್ಡ್ ಅವರು ನಿಂತು ಆಡಿರೋದು. ಸೊ 15 ಬಾಲ್ಸ್ಗೆ ರನ್ ಒಳ್ಳೆ 14 ಬಾಲ್ಸ್ಗೆ 53 ರನ್ಸ್. ಇಟ್ಸ್ ಅನ್ಪ್ರಿಡಿಕ್ಟಬಲ್. ಹೇಳ್ತಾ ಇದ್ದೀನಲ್ಲ, ಇಟ್ಸ್ ಔಟ್ಸ್ಟ್ಯಾಂಡಿಂಗ್ ಶೆಫರ್ಡ್ ಸರ್, ಇಟ್ಸ್ ಹ್ಯಾಟ್ಸ್ ಆಫ್ ಸರ್. ನೆನ್ನೆ ಆಡಿರೋ ಮ್ಯಾಚು ಇಟ್ಸ್ ಹೇಳ್ತೀವಲ್ಲ, ನಾವು ಅಂದ್ಕೊಂಡಿದ್ವಿ ಕೊನೆ ಓವರಲ್ಲಿ ಸೊ 2 ಬಾಲಿಗೆ 5 ರನ್ನು, ಸೊ ಎಲ್ಲಿ 4 ಮಿಸ್ಫೀಲ್ಡಾಗಿ ಹೋಗ್ಬಿಡ್ತು ಅಂತ. ಬಟ್ ಯಶ್ ದಯಾಲ್ ಅವರು ಕಂಟ್ರೋಲ್ ಮಾಡಿದ್ದಾರೆ ಓವರ್ನ. ಸೊ ನೆನ್ನೆ ಮ್ಯಾಚ್ ಅಂತೂ ಚಿತ್ರಾನ. ಸೊ CSKಗೆ ಟಾಟಾ ಬಾಯ್ ಅಂತ ಹೇಳಿ ಬಸ್ ಹಚ್ಚಿ ಕಳಿಸಿದ್ದಾಗಿದೆ. ಸೊ ಇನ್ನು ಬರೋ IPL ಮ್ಯಾಚಸ್ನ ನೋಡೋಣ, ಎಂಜಾಯ್ ಮಾಡ್ತಾ RCBಗೆ ಸಪೋರ್ಟ್ ಮಾಡಿ. ಸೊ RCB ಸಪೋರ್ಟ್ ಮಾಡೋದಾದರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಇನ್ನೂ ಮೋರ್ ನೋಟಿಫಿಕೇಷನ್ಸ್ ಕೊಡ್ತಾ ಇದ್ರಿಂದ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನೀವೇನೋ ಟ್ರೂ RCB ಫ್ಯಾನ್ ಆಗಿದ್ರೆ RCB ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ RCB ಅಂತ ಹೇಳ್ತಾ ಥ್ಯಾಂಕ್ ಯು.